ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ಉತ್ತರ ಕರ್ನಾಟಕದಲ್ಲಿ ಸಹಿತ ವಿವಿಧ ತಳಿಗಳನ್ನ ತಲೆತಲಾಂತರದಿಂದ ಬೆಳೀತಾ ಇದ್ದಾರೆ. ಅವು ದೇಶಿ ತಳಿಗಳು ಇವತ್ತು ನನ್ನಿಂದ ಕಣ್ಮರೆ ಆಗ್ತಾ ಇದ್ದವು. ಆ ದೇಶಿಗಳಿಗೆ ಪುಷ್ಟೀಕರಣ ಕೊಡಬೇಕು, ವೈವಿಧ್ಯತೆ ಗ್ರಾಹಕರಲ್ಲಿ ತೋರಿಸಬೇಕು ಮತ್ತು ಯುವಕರಿಗೆ ಮತ್ತು ಸ್ಕೂಲಿನ ವಿದ್ಯಾರ್ಥಿಗಳಿಗೆ ಮಾವಿನ ತಳಿಗಳನ್ನ ಪರಿಚಯ ಮಾಡಿಸುವ ಉದ್ದೇಶದಿಂದ ಇಲ್ಲಿ ನಾವು ಮಾವು ಮೇಳನ ಮಾಡ್ತಾ ಇದೀವಿ. ಇವತ್ತು ಇತ್ತೀಚಲಾಗಿ ಬೆಳೆದಂತ ತಳಿಗಳನ್ನು ಒಂದ್ ಕಡೆ ನೋಡಿದ್ರೆ ಅಂದ್ರೆ ಪೂರ್ವಜರು ಕೊಟ್ಟಂತ ತಳಿಗಳನ್ನ ಸಂರಕ್ಷಣೆ ಮಾಡುವ ಒಂದು ತೋಟಗಾರಿಕಾ ವಿಶ್ವವಿದ್ಯಾಲಯ ಆಗಿದೆ. ಇದರಲ್ಲಿ ಮುಖ್ಯವಾಗಿ 1 ಎಕರೆದಲ್ಲಿ ನಾವು 22ಕ್ಕಿಂತ ಹೆಚ್ಚು ವಿವಿಧ ತಳಿಗಳನ್ನು ಇವತ್ತು ಮಾಡಿ ಮಾವು ಕೊಯ್ಲಿಗೆ ಬಂದಿದೆ. ಅವುಗಳನ್ನು ನೈಸರ್ಗಿಕವಾಗಿ ಹಣ್ಣು ಮಾಡುವ ವಿಧಾನ ಸಹಿತ ನಾವು ಇಲ್ಲಿ ಹೇಳ್ಕೊಡ್ತಾ ಇದೀವಿ. ತಾವೆಲ್ಲ ನೋಡ್ತಿರ್ಬೋದು, ಇವತ್ತು ಕ್ಯಾಲ್ಸಿಯಂ ಕಾರ್ಬೈಡ್ ತಕ್ಕಂತ ಮಾರಕವಾದ ಒಂದು ಕೆಮಿಕಲ್ಸ್ ರಾಸಾಯನಿಕ ಜನ್ಯವನ್ನು ಹಣ್ಣು ಮಾಡುವಲ್ಲಿ ಇಟ್ಟು ಇವತ್ತು ಬಹಳಷ್ಟು ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ. ಕ್ಯಾನ್ಸರ್ಗೆ ತುತ್ತಾಗ್ತಕ್ಕಂಥದ್ದು ಇವತ್ತು ವಿಜ್ಞಾನದಿಂದ ತಿಳಿದು ಬಂದಿದೆ. ಈ ನಿಟ್ಟಿನಲ್ಲಿ ನಾವು ನೈಸರ್ಗಿಕ ಹಣ್ಣುಗಳನ್ನು ಮಾಡಬೇಕಾದ್ರೆ ಯಾವ್ಯಾವ ಒಂದು ವಿಧಾನಗಳನ್ನ ಬಳಸಬೇಕಂತ ಹೇಳಿ ತಾಂತ್ರಿಕ ಒಂದು ಸಲಹೆ ಸಹಿತ ಕೊಡ್ತಾ ಇದೀವಿ. ತಾವೆಲ್ಲ ನೋಡ್ತಿರ್ಬೋದು, ಇವತ್ತು ಕ್ಯಾಲ್ಸಿಯಂ ಕಾರ್ಬೈಡ್ ಇರ್ಲಾರ್ತಕ್ಕಂಥದ್ದು ಮುಕ್ತ ಆಗ್ತಕ್ಕಂಥದ್ದು ಹಣ್ಣುಗಳನ್ನ ಇವತ್ತು ಮಾರುಕಟ್ಟೆ ಮಾಡ್ತಾ ಇದೀವಿ. ಮಾರುಕಟ್ಟೆ ಮತ್ತು ಗ್ರಾಹಕರಿಗೆ ಒಂದು ಅತ್ಯುತ್ತಮ ಬೆಲೆ ರೈತರಿಗೂ ಸಿಗಬೇಕು. ಬೆಳೆದಂತ ರೈತರ ಸಂಘಗಳನ್ನ ಮತ್ತು ಮಾವು ಬೆಳೆಗಾರ ಸಂಘಗಳಿಂದ ಬಂದಿದ್ದಾರೆ, ಧಾರವಾಡದಿಂದ ಬಂದಿದ್ದಾರೆ, ಬೆಳಗಾವಿಯಿಂದ ಬಂದಿದ್ದಾರೆ, ಬಾಗಲಕೋಟೆಯಿಂದ ಬಂದಿದ್ದಾರೆ. ಇವರಿಗೆ ಉತ್ತೇಜನ ನೀಡಬೇಕಂತ ಹೇಳಿ ನಾವು ಪ್ರೈವೇಟ್ ಆರ್ಗನೈಸೇಷನ್ ಯಾರು ಹಣ್ಣುಗಳನ್ನು ಕೊಂಡು ಸಂಸ್ಕರಣೆ ಮಾಡ್ತಿದಾರ ಅವರು ಸಹಿತ ಇವತ್ತು ವ್ಯಾಪಾರ ಮುಕ್ತವಾಗಿ ಸಿಗಲಿ ಅಂತ ಹೇಳಿ ಕರೆಸಿದ್ದೀವಿ. ಜೊತೆಗೆ ಗ್ರಾಹಕರು ಅತ್ಯುತ್ತಮವಾದ ಉತ್ಕೃಷ್ಟವಾದ ರುಚಿಯಾದ ಹಣ್ಣುಗಳನ್ನ ತಿನ್ಲಿಕ್ಕೆ ಇದು ಬಹಳಷ್ಟು ಅವಕಾಶ ಇದೆ. ಇವತ್ತು ನಾವು ನೋಡ್ಬೋದು, ಅಲ್ಫನ್ಸೋ ಇರ್ಬೋದು, ಇವತ್ತು ಮಲ್ಗೋವಾ ಇರ್ಬೋದು, ನೀಲೇಶಾನ್ ಇರ್ಬೋದು, ಮಲ್ಗೋವಾ ಇರ್ಬೋದು, ರತ್ನ ಇರ್ಬೋದು, ಅನೇಕ ವೈವಿಧ್ಯ ತಳಿಗಳು, ಪೈರಿ ಇರ್ಬೋದು, ಆಪುಸ ತಳಿಗಳಿರ್ಬೋದು. ಇಂಥ ವೈವಿಧ್ಯ ತಳಿಗಳನ್ನ ತೋರಿಸಿ ಆ ರುಚಿಕಟ್ಟವಾದ ಅದರ ರುಚಿಯನ್ನ ಗ್ರಾಹಕರಿಗೆ ತಿಳಿಸಬೇಕನ್ನೋದೊಂದು ಉದ್ದೇಶದ ಸಲುವಾಗಿ ಮತ್ತು ಇದಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ವಾತಾವರಣ ಮತ್ತು ಮಣ್ಣು ಬಹಳಷ್ಟು ಅನುಕೂಲ ಇದೆ. ಈ ನಿಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗಲಿ ವೈಜ್ಞಾನಿಕ ಸಲಹೆಗಳನ್ನು ಮಾಡ್ತಾ ಇದೀವಿ. ಈಗ ನಾವು ವಿಶೇಷವಾಗಿ ಸಂಘಗಳನ್ನು ಸ್ಥಾಪನೆ ಮಾಡಿದೀನಿ. ಮಾವು ಬೆಳೆಗಾರ ಸಂಘ ಅಂತ ಮಾಡಿದೀವಿ ಉತ್ತರ ಕರ್ನಾಟಕದ್ದು. ಇದಕ್ಕೆ ಯಾರಾದ್ರೂ ಸಹಿತ ಸದಸ್ಯರಾಗಬಹುದು. ಇದನ್ನು ಸಂಘಗಳನ್ನು ಮಾಡಿ ರೈತರಿಂದ ರೈತರಿಗಾಗಿ ನಿಲ್ತಕ್ಕಂತ ಒಂದು ವೇದಿಕೆಯನ್ನ ಮಾಡಿ ಇಲ್ಲಿಂದ ಇನ್ನೂ ಹೆಚ್ಚು ಮಟ್ಟಿಗೆ ರಫ್ತು ಆಗ್ಬೇಕಾದ್ರೆ ಎಲ್ಲವನ್ನು ತಾಂತ್ರಿಕ ಕೊಡ್ಬೇಕಂತ ಇಚ್ಛೆ ಮಾಡ್ತಾ ಇದ್ದೀನಿ.